ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅನುಗ್ರಹಿಸಲ್ಪಟ್ಟಂತಹ ಈ ಒಳ್ಳೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೊಂದು ಆವರ್ತಿ ನಿಮ್ಮ ಮಧ್ಯದಲ್ಲಿ ಬರುವಂಥ ಮಹಾಕೃಪೆಯನ್ನು ದೇವರು ಒದಗಿಸಿಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಈ ದಿನವೂ ಸಹ ನಿಮ್ಮ ಮಧ್ಯದಲ್ಲಿ ಒಂದು ಅವಶ್ಯಕತೆ ಇರುವಂಥ ಮಾಹಿತಿಯನ್ನು, ಸತ್ಯವೇದದಲ್ಲಿ ನಮಗೆ ಬಹಳ ಅವಶ್ಯಕತೆ ಇರುವಂಥ ಒಂದು ಸಂಗತಿಯನ್ನು ನಿಮ್ಮ ಮಧ್ಯದಲ್ಲಿ ಹಂಚ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ದೇವರ ವಾಕ್ಯವನ್ನು ಧ್ಯಾನ ಮಾಡೋದಕ್ಕಿಂತ ಮೊದಲು ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. ತದನಂತರ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಪರಿಶುದ್ಧನಾಗಿರುವಂಥ ದೇವರೇ, ನಿನ್ನ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಅನುಗ್ರಹಿಸಿಕೊಟ್ಟಂತಹ ಈ ಒಳ್ಳೆ ಸಮಯಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಈ ದಿನ ನಿನ್ನ ಮಕ್ಕಳ ಸಂಗಡ ನೀನೇನು ಮಾತನಾಡಬೇಕೆಂಬುದಾಗಿ ಅಂದುಕೊಂಡಿದ್ದೀಯೋ ಅದನ್ನು ಮಾತನಾಡಿ ದೇವರೇ ಸ್ತೋತ್ರ. ಅಪ್ಪ, ಆ ಮಾತಿನ ಮುಖಾಂತರವಾಗಿ ಅವ್ರನ್ನ ಧೈರ್ಯಪಡಿಸಬೇಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಈ ಮಾತನ್ನು ಕೇಳುವಂತ ನಿನ್ನ ಮಕ್ಕಳು ವಾಕ್ಯದ ಅಡಿಸ್ಥಾನದಲ್ಲಿ ಜೀವಿಸುವುದಕ್ಕೂ, ವಾಕ್ಯದ ಅಡಿಸ್ಥಾನದಲ್ಲಿ ಕರ್ತನೆ ತಮ್ಮನ್ನ ತಾವು ಕರ್ತನೆ ಶುದ್ಧಿಪಡಿಸಿಕೊಂಡು ದೇವರೇ ನಿನ್ನ ರಾಜ್ಯಕ್ಕಾಗಿ ಸಿದ್ಧವಾಗುವಂತ ಕೃಪೆಯನ್ನು ನೀನು ಅನುಗ್ರಹಿಸಿಕೊಡ್ಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಬಲಪಡಿಸು, ಆಶೀರ್ವಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ ಹೊಂದಿಕೊಂಡಿದ್ದೇವೆ, ಜೀವವುಳ್ಳ ಪರಮ ತಂದೆಯೇ, ಆಮೆನ್. ನಾವು ಈ ದಿನ ಒಂದು ವಿಶೇಷವಾದಂಥ ಸಂಗತಿಯನ್ನ ನಾವು ಧ್ಯಾನ ಮಾಡೋಣ. ಆ ವಿಚಾರವನ್ನ ನಿಮ್ಮ ಮಧ್ಯದಲ್ಲಿ ಹೇಳುವುದಕ್ಕಿಂತ ಮುಂಚೆ ನಾನು ನಿಮಗೊಂದು ವಿಚಾರವನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ಅಂತ್ಯ ದಿನಮಾನಗಳಲ್ಲಿ ಅನೇಕ ಬೋಧನೆಗಳು ಎದ್ದಿರುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಇತ್ತೀಚಿನ ದಿನಗಳಲ್ಲಿ ನಾನು ಒಂದು ಸಂಗತಿಯನ್ನು ಕೇಳಿದೆ. ಆ ಸಂಗತಿ ಏನಂತಂದ್ರೆ, ದೀಕ್ಷಾ ಸ್ನಾನ ತೆಗೆದುಕೊಳ್ಳದೆ ಹೋದ್ರೂ ಸಹ ಕರ್ತನ ಮೇಜಿನಲ್ಲಿ ಭಾಗವಹಿಸಬಹುದು ಎಂಬುದಾಗಿ ಅನೇಕ ಹೊಸ ಸಿದ್ಧಾಂತಗಳು ಕ್ರೈಸ್ತಿಯ ಸಮಾಜದಲ್ಲಿ ಅನೇಕ ವ್ಯಕ್ತಿಗಳು ಅದನ್ನ ಪ್ರಚಾರ ಮಾಡ್ತಿರೋದನ್ನ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇವೆ. ಒಂದು ಸಲ ನಾವು ಅರ್ಥ ಮಾಡ್ಕೊಳ್ಬೇಕು, ಸತ್ಯವೇದ ದೀಕ್ಷಾಸ್ನಾನವನ್ನು ಕುರಿತಾಗಿ ಏನ್ ಹೇಳುತ್ತೆ, ದೀಕ್ಷಾಸ್ನಾನದ ಮಹತ್ವ ಏನು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ನೀವು ಗಮನಿಸ್ಬೇಕು, ತುಂಬಾ ಜನ ಏನ್ ವಾದಿಸ್ತಾರೆ ಅಂತಂದ್ರೆ, ದೀಕ್ಷಾಸ್ನಾನ ಹಳೆ ಒಡಂಬಡಿಕೆಯಲ್ಲಿ ಯಾರು ತೆಗೆದುಕೊಂಡಿಲ್ಲ ಮತ್ತು ಅವರೆಲ್ಲ ಪರಲೋಕ ರಾಜ್ಯಕ್ಕೆ ಸೇರೋದಿಲ್ವ ಎಂಬುದಾಗಿ ಅನೇಕರು ತರ್ಕವನ್ನ, ಅಂದ್ರೆ ವಾಗ್ವಾದಗಳನ್ನ, ಪ್ರಶ್ನೆಗಳನ್ನ ಮಾಡುವಂತ ದಿನಮಾನಗಳನ್ನ ನಾವು ಗಮನಿಸ್ತಾ ಇದ್ದೇವೆ. ದೀಕ್ಷಾಸ್ನಾನ ಕೊಡುವಂತ ಯೋಹಾನ, ಆತನು ಯೋರ್ಧಾನ್ ಹೊಳೆಯಲ್ಲಿ ಅನೇಕರಿಗೆ ದೀಕ್ಷಾಸ್ನಾನವನ್ನ ಕೊಡ್ತಾನೆ. ಆತನು ಹೇಳುವಂತ ಒಂದು ಮಾತನ್ನ ನಾವು ಸತ್ಯವೇದದಲ್ಲಿ ಗಮನಿಸೋಣ. ಲೂಕನ ಬರೆದಂತ ಸುವಾರ್ತೆ 3ನೇ ಅಧ್ಯಾಯ 3ನೇ ವಚನದಲ್ಲಿ ಗಮನಿಸುವುದಾದ್ರೆ, ಅವನು ಯೋರ್ದಾನ್ ಹೊಳೆಯ ಸುತ್ತಲಿರುವ ಪ್ರಾಂತದಲ್ಲೆಲ್ಲ ಸಂಚರಿಸಿ ಜನರಿಗೆ, ನೀವು ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಸಾರಿ ಹೇಳುವವನಾದ. ಇಲ್ಲಿ ಯೋಹಾನನು ಹೇಳ್ತಿರುವಂತ ಮಾತೇನು, ನೀವು ದೀಕ್ಷಾ ಸ್ನಾನವನ್ನ ಹೊಂದಿಕೊಳ್ಳ್ರಿ ಎಂಬುದಾಗಿ ಸ್ಪಷ್ಟವಾಗಿ ಆತನು ಸಾರಿ ಹೇಳ್ತಾ ಇದ್ದಾನೆ. ಆತನು ಹೇಳ್ತಿರುವಂತ ಮಾತೇನಂತಂದ್ರೆ, ನೀವು ಪಾಪ ಪರಿಹಾರಕ್ಕಾಗಿ, ನಿಮ್ಮ ಪಾಪಗಳ ಪರಿಹಾರಕ್ಕಾಗಿ ನೀವು ದೀಕ್ಷಾ ಸ್ನಾನವನ್ನ ತೆಗೆದುಕೊಳ್ಳ್ರಿ ಎಂಬುದಾಗಿ ಸ್ಪಷ್ಟವಾಗಿ ಹೇಳ್ತಿರುವಂತ ಮಾತು. ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಸಹ ಅಷ್ಟೇ, ಯೋರ್ಧಾನ್ ಹೊಳೆಯಲ್ಲಿ ಯೋಹಾನನಿಂದ ಯೇಸು ಸ್ವಾಮಿ ಸಹ ದೀಕ್ಷಾ ಸ್ನಾನವನ್ನ ತೆಗೆದುಕೊಳ್ತಾರೆ. ಇತ್ತೀಚಿನ ದಿನಗಳಲ್ಲಿ ಅನೇಕ ಬೋಧನೆಗಳನ್ನ ನಾವು ನೋಡ್ತಾ ಇದ್ದೇವೆ. ಆ ಬೋಧನೆಗಳು ಯಾವ ರೀತಿ ಇದಾವೆ ಅಂತಂದ್ರೆ, ದೀಕ್ಷಾ ಸ್ನಾನನೇ ತೆಗೆದುಕೊಳ್ಳೋದು ಬೇಡ, ಹಾಗೆ ಕರ್ತನ ಮೇಜಿನಲ್ಲಿ ಭಾಗವಹಿಸಬಹುದು, ಚಿಕ್ಕ ಮಕ್ಕಳು ಕರ್ತನ ಮೇಜಿನಲ್ಲಿ ಭಾಗವಹಿಸಬಹುದು ಎಂಬುದಾಗಿ ಅನೇಕ ವ್ಯಕ್ತಿಗಳು ತಪ್ಪಾದಂತ ಬೋಧನೆಗಳನ್ನ ಈ ಅಂತ್ಯ ದಿನಮಾನಗಳಲ್ಲಿ ಮಾಡ್ತಿರೋದನ್ನ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇವೆ. ದೇವರ ಸಭೆಯೇ ಬಹಳ ಚೆನ್ನಾಗಿ ಈ ಮಾತುಗಳನ್ನು ನೀವು ಗಮನವಿಟ್ಟು ಕೇಳಿ. ಯೋಹಾನನು ಹೇಳ್ತಿರುವಂತ ಮಾತೇನಂತಂದ್ರೆ, ಪಾಪ ಪರಿಹಾರಕ್ಕಾಗಿ ನೀವು ದೀಕ್ಷಾ ಸ್ನಾನವನ್ನ ತೆಗೆದುಕೊಳ್ಳ್ರಿ ಎಂಬುದಾಗಿ.
ಹಾಗಾದ್ರೆ ಒಬ್ಬ ವ್ಯಕ್ತಿ ತನ್ನ ಪಾಪವನ್ನ ಬಿಟ್ಟು ಅವನು ಯೇಸುವನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡಿದ್ದಾನೆ ಎಂಬುದಾಗಿ ಗುರುತೇನಂತಂದ್ರೆ ಅವನು ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಳುವಂಥದ್ದೇ ಒಂದು ಗುರುತಾಗಿ ನಾವು ನೋಡ್ಲಿಕ್ಕೆ ಸಾಧ್ಯ. ಒಬ್ಬ ವ್ಯಕ್ತಿ ರಕ್ಷಿಸಲ್ಪಟ್ಟಿದ್ದಾನೆ, ಒಬ್ಬ ವ್ಯಕ್ತಿ ಯೇಸುವನ್ನು ಅಂಗೀಕರಿಸಿಕೊಂಡಿದ್ದಾನೆ, ಒಬ್ಬ ವ್ಯಕ್ತಿ ಯೇಸುವನ ಸ್ವಂತ ರಕ್ಷಕನಾಗಿ ತನ್ನ ಜೀವಿತದಲ್ಲಿ ಆತನು ಸೇರಿಸಿಕೊಂಡಿದ್ದಾನೆ, ಆತನು ಯೇಸುವನ್ನ ಸ್ವಂತ ರಕ್ಷಕನಾಗಿ ಒಪ್ಪಿಕೊಂಡು ಅನುಸರಿಸ್ತಾ ಇದ್ದಾನಂತ ಗುರುತೇನಂತಂದ್ರೆ ದೀಕ್ಷಾ ಸ್ನಾನವೇ. ನೀರಿನಲ್ಲಿ ಮುಳುಗುವಂತ ಒಂದು ಪ್ರಕ್ರಿಯೆ ಅವನು ಯೇಸುವನ್ನ ಅನುಸರಿಸ್ತಿರುವಂತ ವ್ಯಕ್ತಿ ಎಂಬುದಾಗಿ ದೃಢಪಡಿಸುತ್ತೆ, ಖಚಿತಪಡಿಸುತ್ತೆ. ಅದಕ್ಕೋಸ್ಕರ ಇತ್ತೀಚಿನ ದಿನಮಾನಗಳಲ್ಲಿ ಅನೇಕ ವ್ಯಕ್ತಿಗಳು ತಪ್ಪಾದಂತ ಬೋಧನೆಗಳನ್ನ ಮಾಡ್ತಾ ಇದ್ದಾರೆ. ಏನಂತಂದ್ರೆ ದೀಕ್ಷಾಸ್ನಾನ ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ, ಹಾಗೆ ಸಹ ಕರ್ತನ ಮೇಜಿನಲ್ಲಿ ಭಾಗವಹಿಸುವ ಎಂಬುದಾಗಿ ಅನೇಕ ತಪ್ಪಾದಂತ ಬೋಧನೆಗಳನ್ನ ನಾವು ನೋಡ್ತಾ ಇದ್ದೇವೆ. ಕೆಲವರು ಹೇಳ್ತಾರೆ ಹಳೆಯ ಒಡಂಬಡಿಕೆಯಲ್ಲಿ ಎಷ್ಟೋ ಜನ ದೀಕ್ಷಾಸ್ನಾನವನ್ನು ತೆಗೆದುಕೊಂಡಿಲ್ಲ, ಮತ್ತು ಅವರೆಲ್ಲ ಹೇಗೆ ಪರಲೋಕ ರಾಜ್ಯಕ್ಕೆ ಹೋಗೋದಿಲ್ವಾ ಅವರು, ಮತ್ತು ಅವ್ರು ಹೇಗೆ ಏನಾಗ್ತಾರೆ ಎಂಬುದಾಗಿ ಅನೇಕರು ಪ್ರಶ್ನೆಯನ್ನ ಕೇಳಿದ್ರು. ಇವತ್ತು ಅಂತವರಿಗೆ ಕುರಿತಾಗಿ ಒಂದು ಸ್ಪಷ್ಟವಾದಂತ ವಚನದ ಆಧಾರವನ್ನ ನಾನು ನಿಮ್ಮ ಮಧ್ಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಗಮನಿಸ್ರಿ, 1 ಕೊರಿಂಥದವರಿಗೆ ಬರೆದಂತಹ ಒಂದು ಪತ್ರಿಕೆ 10ನೇ ಅಧ್ಯಾಯದ 2ನೇ ವಚನದಲ್ಲಿ ಈ ವಿಧವಾಗಿ ಬರೆಯಲ್ಪಟ್ಟಿದೆ. ಅವರೆಲ್ಲರೂ ಸಮುದ್ರವನ್ನ ದಾಟಿ ಹೋದರು, ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾ ಸ್ನಾನವನ್ನ ಹೊಂದಿದರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ಒಂದು ವಿಚಾರವನ್ನ ನೀವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ರಿ, ಹಳೆಯ ಒಡಂಬಡಿಕೆಯಲ್ಲಿರುವಂತಹ ಎಲ್ಲ ದೇವ ಭಕ್ತರು ಸಹ ದೀಕ್ಷಾ ಸ್ನಾನವನ್ನ ತೆಗೆದುಕೊಂಡಿದ್ದಾರೆ ಎಂಬುದಾಗಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಹಳೆಯ ಒಡಂಬಡಿಕೆಯಲ್ಲಿ ಅನೇಕ ಭಕ್ತರು ಮೋಶೆಯ ಸಂಗಡ, ಮೋಶೆಯ ಶಿಷ್ಯರಾಗಿ ಅವರು ದೀಕ್ಷಾ ಸ್ನಾನವನ್ನ ತೆಗೆದುಕೊಂಡಿದ್ದಾರೆ ಎಂಬುದಾಗಿ ಸ್ಪಷ್ಟವಾಗಿ ವಚನ ಹೇಳ್ತಾ ಇದೆ. ಮತ್ತೊಂದು ಆವರ್ತಿ ಓದ್ತೇನೆ, ಗಮನಿಸ್ರಿ. 1 ಕೊರಿಂಥದವರಿಗೆ ಬರೆದಂತಹ ಪತ್ರಿಕೆ 10ನೇ ಅಧ್ಯಾಯ 2ನೇ ವಚನ. ಅವರೆಲ್ಲರೂ ಸಮುದ್ರವನ್ನ ದಾಟಿ ಹೋದರು, ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾ ಸ್ನಾನವನ್ನ ಹೊಂದಿದರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದರೆ ಐಗುಪ್ತ ದೇಶದಿಂದ ಹೊರಬರುವಾಗ ಎಲ್ಲಾ ಭಕ್ತರು, ಐಗುಪ್ತ ದೇಶದಿಂದ ಹೊರಗೆ ಬರುವಂತ ಎಲ್ಲಾ ದೇವ ಜನರು ಅವರೇನ್ ಮಾಡಿದ್ರು ಅಂತಂದ್ರೆ ದೀಕ್ಷಾ ಸ್ನಾನವನ್ನ ತೆಗೆದುಕೊಂಡರು ಎಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಹಾಗಾದ್ರೆ ದೀಕ್ಷಾ ಸ್ನಾನದ ಮಹತ್ವ ಇದೆ. ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಬೇಕು. ನಾವು ದೇವರ ಮಕ್ಕಳಾದಂತ ನಾವು ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಬೇಕು. ಒಂದು ವೇಳೆ ದೀಕ್ಷಾ ಸ್ನಾನದ ಪ್ರಕ್ರಿಯೆ ಇಲ್ಲದೆ ಹೋಗಿದ್ರೆ ಯೇಸು ಸ್ವಾಮಿ ಯಾವ ಉದ್ದೇಶಕ್ಕಾಗಿ ಯೋರ್ದಾನ್ ಹೊಳೆಯಲ್ಲಿ ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಬೇಕಾಗಿತ್ತು? ಹಾಗಾದ್ರೆ ಯೇಸು ಸ್ವಾಮಿ ಯೋರ್ದಾನ್ ಹೊಳೆಯಲ್ಲಿ ಯೋಹಾನನ ಮುಖಾಂತರವಾಗಿ ದೀಕ್ಷಾ ಸ್ನಾನವನ್ನ ತೆಗೆದುಕೊಂಡ್ರೆಂಬುದಾಗಿ ಸ್ಪಷ್ಟವಾಗಿ ವಾಕ್ಯ ಹೇಳ್ತದಲ್ಲ. ನೀವು ಗಮನಿಸೋದಾದ್ರೆ ಈ ಲೂಕನ ಬರೆದಂತ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ನಾವು ಓದುವಾಗ ಅಲ್ಲಿ 21ನೇ ವಚನ ಹೇಳುತ್ತದೆ, ಜನರೆಲ್ಲರೂ ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಯೇಸು ಸಹ ಸ್ನಾನ ಮಾಡಿಸಿಕೊಂಡು ಪ್ರಾರ್ಥನೆ ಮಾಡುತ್ತಿರುವಲ್ಲಿ ಆಕಾಶವು ತೆರೆಯಿತು ಅಂತ. ಹಾಗಾದ್ರೆ ಯೇಸು ಸ್ವಾಮಿ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡು ನಮಗೆ ಮಾದರಿಯನ್ನು ತೋರಿಸಿದ್ದಾರೆ. ಅದಕ್ಕೋಸ್ಕರ ನಾವು ಸಹ ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಳುವಂತ ವ್ಯಕ್ತಿಗಳಾಗಿರಬೇಕು. ತುಂಬಾ ಜನ ಒಂದು ಮಾತನ್ನ ಹೇಳ್ತಾರೆ, ಏನಂತಂದ್ರೆ ಶಿಲುಬೆಯಲ್ಲಿ ಯೇಸುವಿನ ಸಂಗಡ ಒಬ್ಬ ಕಳ್ಳನು, ದೇವರೇ ನಿನ್ನ ರಾಜ್ಯವು ಬರುವಾಗ ನನ್ನನ್ನು ಜ್ಞಾಪಕ ಮಾಡಿಕೊಂಬುದಾಗಿ ಹೇಳಿದಾಗ ಯೇಸು ಹೇಳ್ತಾರೆ, ಇವತ್ತೇ ನನ್ನ ಸಂಗಡ ನೀನು ಪರದೇಶದಲ್ಲಿ ಇರ್ತೀಯ ಅಂತ ಎಂಬುದಾಗಿ ಹೇಳಿದಾರಲ್ಲ ಎಂಬುದಾಗಿ ಅನೇಕರು ಆ ಒಂದು ವಿಚಾರವನ್ನ ವಾದಿಸ್ತಾರೆ. ಆದ್ರೆ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೆ. ಯೇಸು ಸ್ವಾಮಿ ಆ ಕಳ್ಳನನ್ನ ನೋಡಿ ಹೇಳಿದಂತ ಮಾತೇನು? ಇವತ್ತು ನನ್ನೊಟ್ಟಿಗೆ ನೀನು ಪರದೇಶದಲ್ಲಿ ಇರ್ತೀಯ ಅಂತ ಹೇಳಿದ್ರು ಹೊರತು ನನ್ನೊಟ್ಟಿಗೆ ನೀನು ಪರಲೋಕದಲ್ಲಿ ಇರ್ತೀಯ ಎಂಬುದಾಗಿ ಹೇಳಿಲ್ಲ. ಇದನ್ನ ಚೆನ್ನಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು. ಯೇಸು ಹೇಳಿದ್ದು ಇವತ್ತೇ ನನ್ನ ಸಂಗಡ ನೀನು ಪರದೇಶಿಯಲ್ಲಿ ಇರ್ತೀಯ, ಪರಲೋಕದಲ್ಲ. ಅದಕ್ಕೋಸ್ಕರ ಸತ್ಯವೇದವನ್ನ ಸ್ವಲ್ಪ ಗಮನವಿಟ್ಟು ನೋಡ್ಬೇಕಾದಂತ ಪರಿಸ್ಥಿತಿ ಇದೆ. ಅದಕ್ಕೋಸ್ಕರ ಬಹಳ ಚೆನ್ನಾಗಿ ಗಮನಿಸಿರಿ.
ಅಂತ್ಯ ದಿನಮಾನಗಳಲ್ಲಿ ಅನೇಕ ದುರ್ಬೋಧನೆಗಳು ಬರ್ತಾ ಇದೆ. ದೀಕ್ಷಾಸನ ತೆಗೆದುಕೊಳ್ಳೋದು ಬೇಡ, ಕರ್ತನ ಮೇಜಿನಲ್ಲಿ ಹಾಗೆ ಭಾಗವಹಿಸಬಹುದು, ಇಷ್ಟಾನುಸಾರವಾದಂತ ಮಾತುಗಳನ್ನ ಬೋಧನೆಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ದೇವ ಜನರೇ, ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಯೋಹಾನನ್ ಹೇಳ್ತಾ ಇದ್ದಾನೆ, ನಿಮ್ಮ ಪಾಪ ಪರಿಹಾರಕ್ಕಾಗಿ ನೀವು ದೀಕ್ಷಾ ಸ್ನಾನವನ್ನ ತೆಗೆದುಕೊಳ್ಳ್ರಿ ಎಂಬುದಾಗಿ. ಯೇಸು ಸ್ವಾಮಿ ಸಹ ಯೋರ್ದಾನ್ ಹೊಳೆಯಲ್ಲಿ ಅನೇಕ ಜನರು ದೀಕ್ಷಾಸನ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಯೇಸು ಸ್ವಾಮಿಯು ಸಹ ದೀಕ್ಷಾ ಸ್ನಾನವನ್ನ ತೆಗೆದುಕೊಂಡಿದ್ದಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಒಂದು ವೇಳೆ ಯಾರಾದ್ರೂ ದೀಕ್ಷಾಸನ ತೆಗೆದುಕೊಂಡಿಲ್ಲ ಅಂತಂದ್ರೆ, ಯೇಸುವನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ಇನ್ನು ನೀರಿನಲ್ಲಿ ಮುಳುಗಿ ದೀಕ್ಷಾಸನ ತೆಗೆದುಕೊಳ್ಳದೆ ಹೋದ್ರೆ, ಇವತ್ತು ನಾನು ಹೇಳ್ತಾ ಇದ್ದೇನೆ, ಯೇಸು ಸ್ವಾಮಿ ಯಾವ ರೀತಿ ನೀರಿನಲ್ಲಿ ಮುಳುಗಿ ದೀಕ್ಷಾಸನ ತೆಗೆದುಕೊಂಡ್ರೋ ಆ ರೀತಿ ನೀವು ಸಹ ನೀರಿನಲ್ಲಿ ಮುಳುಗಿ ದೀಕ್ಷಾಸನ ತೆಗೆದುಕೊಳ್ಳುವಾಗ ನೀವು ದೇವರ ಮಕ್ಕಳಾಗಿ ಆತನ ಒಂದು ಸನ್ನಿಧಿಯಲ್ಲಿ ಆತನಿಗೋಸ್ಕರ ಜೀವಿಸಲಿಕ್ಕೆ ಅನುಕೂಲವಾಗ್ತದೆ. ಅನೇಕರು ಅನೇಕ ಬೋಧನೆಗಳನ್ನ ಮಾಡ್ತಿರುವಂತ ಈ ದಿನಮಾನಗಳಲ್ಲಿ ವಾಕ್ಯದ ಅಡಿಸ್ಥಾನದಲ್ಲಿ ನಾವು ಗಮನಿಸೋಣ. ವಾಕ್ಯದ ಪ್ರಕಾರವಾಗಿ ನಾವು ಗಮನಿಸೋದಾದ್ರೆ ದೀಕ್ಷಾ ಸ್ನಾನವನ್ನ ಮುಳುಗಿ ತೆಗೆದುಕೊಳ್ಬೇಕೆಂಬುದಾಗಿ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತದೆ. ಒಂದು ವೇಳೆ ದೀಕ್ಷಾಸನತೆ ಮಹತ್ವ ಇಲ್ಲ ಅಂತಂದ್ರೆ ಯೇಸು ಸ್ವಾಮಿ ಯಾಕೆ ದೀಕ್ಷಾಸನ ತೆಗೆದುಕೊಳ್ಬೇಕಾಗಿತ್ತು? ಯೋಹಾನನ್ ಯಾಕೆ ಅನೇಕರಿಗೆ ದೀಕ್ಷಾಸನ ಕೊಡಬೇಕಾಗಿತ್ತು? ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದೀಕ್ಷಾ ಸ್ನಾನದ ಮಹತ್ವ ಸತ್ಯವೇದದಲ್ಲಿ ಇರೋದ್ರಿಂದಲೇ ಇದರ ಒಂದು ಮಹತ್ವ ಈ ದಿನ ನಾವು ತಿಳ್ಕೊಳ್ಬೇಕಾಗಿದೆ. ಅದಕ್ಕೋಸ್ಕರ ದೇವಜನ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೇನೆ, ಅನೇಕ ದುರ್ಬೋಧನೆಗಳಿಗೆ ಒಳಗಾಗಬೇಡಿ. ದೀಕ್ಷಾಸ್ತ್ರವನ್ನು ತೆಗೆದುಕೊಳ್ಳದೆ ಇರುವಂತ ವ್ಯಕ್ತಿಗಳು ಯಾರಾದ್ರೂ ಇದ್ರೆ, ನೀವು ದೀಕ್ಷಾಸ್ತ್ರವನ್ನು ತೆಗೆದುಕೊಂಡು ನಿಮ್ಮ ಸಭೆಗಳಲ್ಲಿ ನೀವು ಕಟ್ಟಲ್ಪಡಬೇಕೆಂಬುದಾಗಿ, ಸಭೆಯಲ್ಲಿ ಕಟ್ಟಲ್ಪಟ್ಟು ದೇವರ ರಾಜ್ಯ ಬಹಳ ಸಮೀಪವಾಗ್ತಾ ಇದೆ, ಆತನ ರಾಜ್ಯದಲ್ಲಿ ಎತ್ತಲ್ಪಡಬೇಕಂತಂದ್ರೆ ನೀವು ನೀರಿನಲ್ಲಿ ಮುಳುಗಿ ದೀಕ್ಷಾಸ್ತ್ರವನ್ನು ತೆಗೆದುಕೊಂಡು ಪರಿಶುದ್ಧವಾದಂತ ಜೀವಿತವನ್ನ ನೀವು ಜೀವಿಸುವಂತ ವ್ಯಕ್ತಿಗಳಾಗಿದ್ರೆ, ನಿಶ್ಚಯವಾಗಿ ಆತನು ಮೇಘಾರೂಢನಾಗಿ ಬರುವಾಗ ಖಂಡಿತವಾಗಲೂ ಆತನ ರಾಜ್ಯದಲ್ಲಿ ಎತ್ತಲ್ಪಡುವುದಕ್ಕೆ ನಮ್ಮೆಲ್ಲರಿಗೂ ಅನುಕೂಲವಾಗ್ತದೆ. ಇವತ್ತಿನ ದಿನಮಾನಗಳಲ್ಲಿ ಅನೇಕ ದುರ್ಬೋಧನೆಗಳೆದ್ದಿರುವಂತ ಸಂದರ್ಭಗಳಲ್ಲಿ ವಾಕ್ಯದ ಅಡಿಸ್ಥಾನದಲ್ಲಿ ಗಮನಿಸುವಾಗ ದೀಕ್ಷಾ ಸ್ನಾನದ ಮಹತ್ವ ಇದೆ. ಮೋಶೆ ನಾವು ಗಮನಿಸ್ತಾ ಇದ್ದೇವೆ, ಮೋಶೆಯ ಸಂಗಡ ಇದ್ದಂತ ಇಸ್ರಾಯೇಲರ ಐಗುಪ್ತ ದೇಶದಿಂದ ಹೊರಬಂದು ಅವರು ಸಮುದ್ರದಲ್ಲಿ, ವಾಕ್ಯ ಅದೇ ಹೇಳ್ತಾ ಇದೆ ನೋಡ್ರಿ, ನಾನು ಅವಾಗ್ಲೇ ನಿಮ್ಗೆ ಓದಿಸ್ತೇ, 1 ಕೊರಿಂಥದವರಿಗೆ ಬರೆದಂತ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ನಾವಲ್ಲಿ 2ನೇ ವಚನದಲ್ಲಿ, ಅವರೆಲ್ಲರೂ ಸಮುದ್ರವನ್ನ ದಾಟಿ ಹೋದರು, ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾ ಸ್ನಾನ ಹೊಂದಿದರು ಎಂಬುದಾಗಿ. ಹಾಗಾದ್ರೆ ಒಂದು ಚೆನ್ನಾಗಿ ನೀವು ಅರ್ಥ ಮಾಡ್ಕೊಳ್ರಿ, ಮೋಶೆ ಸಂಗಡ ಐಗುಪ್ತ ದೇಶದಿಂದ ಹೊರಗೆ ಬಂದಂತ ಇಸ್ರಾಯೇಲ್ಯರು ಸಹ ದೀಕ್ಷಾ ಸ್ನಾನವನ್ನ ತೆಗೆದುಕೊಂಡ್ರು. ಯೇಸು ಸ್ವಾಮಿ ದೀಕ್ಷಾಸನ ತೆಗೆದುಕೊಂಡ್ರು. ಯೋಹಾನನು ಅನೇಕರಿಗೆ ದೀಕ್ಷಾ ಸ್ನಾನವನ್ನ ಕೊಟ್ಟ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಹಾಗಾದ್ರೆ ದೀಕ್ಷಾ ಸ್ನಾನವನ್ನ ತೆಗೆದುಕೊಳ್ಬೇಕು. ದೀಕ್ಷಾ ಸ್ನಾನವನ್ನ ತೆಗೆದುಕೊಳ್ಳುವಾಗ ನಾವು ದೇವರ ಮಕ್ಕಳಾಗ್ತೇವೆ. ಇದು ನೆನಪಿರ್ಲಿ. ಅನೇಕ ದುರ್ಬೋಧನೆಗಳು ಬಂದಿರುವಾಗ ಅವು ಯಾವ ದುರ್ಬೋಧನೆಗಳು ಒಳಗಾಗಬೇಡಿ. ಸತ್ಯವೇದ ಏನ್ ಹೇಳ್ತಾ ಅದನ್ನ ನಾವು ಅನುಸರಿಸಿ ದೇವರ ರಾಜ್ಯದಲ್ಲಿ ನಾವು ಕಟ್ಟಲ್ಪಡೋಣ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಇದು ಉಪಯೋಗಕರವಾಗಿದೆ ಎಂಬುದಾಗಿ ನಾನು ನಂಬ್ತಾ ಇದ್ದೇನೆ. ದೀಕ್ಷಾಸನ ತೆಗೆದುಕೊಳ್ಳದಂತ ವ್ಯಕ್ತಿಗಳು ಯಾರಾದ್ರೂ ಇದ್ರೆ ನಾನು ನಿಮ್ಗೊಂದು ಒಳ್ಳೆಯ ಆಲೋಚನೆಯನ್ನು ಹೇಳ್ತಾ ಇದ್ದೀನಿ. ದೀಕ್ಷಾಸನವನ್ನು ತೆಗೆದುಕೊಳ್ಳ್ರಿ. ದೇವರ ಮಕ್ಕಳಾಗಿ ಆತನ ರಾಜ್ಯದಲ್ಲಿ ಆತನಿಗೋಸ್ಕರ ನೀವು ಸಾಕ್ಷಿಗಳಾಗಿ ಜೀವಿಸ್ರಿ ಎಂಬುದಾಗಿ ನಾನು ನಿಮ್ಗೆ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಒಂದು ಚಿಕ್ಕದಾಗಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವಂತ ದೇವರೇ, ವಾಕ್ಯವನ್ನು ಕೇಳಿದಂತ ನಿನ್ನ ಮಕ್ಕಳ ಜೀವಿತದಲ್ಲಿ ಈ ದೀಕ್ಷಾಸನ ತೆಗೆದುಕೊಳ್ಳದೆ ಇನ್ನು ಯಾರಾದರೂ ಇರುವುದಾದರೆ ಅವರು ದೀಕ್ಷಾಸನವನ್ನು ತೆಗೆದುಕೊಂಡು ನಿನ್ನ ಮಕ್ಕಳಾಗುವುದಕ್ಕೆ ಕೃಪೆಯನ್ನು ಅನುಗ್ರಹಿಸು. ಲೋಕದಲ್ಲಿ ಅನೇಕ ದುರ್ಬೋಧನೆಗಳು ಎದ್ದಿರುವಂತ ಈ ದಿನಮಾನಗಳಲ್ಲಿ ನೀನು ಯಾವ ಒಂದು ಕಾರ್ಯಗಳನ್ನ ಮಾಡಿದ್ಯೋ ಸ್ವಾಮಿ, ನಾವು ಅದನ್ನು ಅನುಸರಿಸಿ ನಿನ್ನ ಮಕ್ಕಳಾಗಿ ನಿಲ್ಲುವುದಕ್ಕೆ ಸಹಾಯ ಮಾಡು. ಈ ಮಾತುಗಳನ್ನು ಕೇಳಿದಂತ ಒಬ್ಬೊಬ್ಬರ ಹೃದಯಗಳಲ್ಲಿ ಮಾತುಗಳು 100ರಷ್ಟು ಕಾರ್ಯ ಮಾಡಲಿ. ದೊಡ್ಡ ಕಾರ್ಯಗಳನ್ನು ಮಾಡು. ನೀನು ಮಾತ್ರ ಮಹಿಮೆ. ಒಂದು ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ಜೀವಳ ಪರಮ ತಂದೆಯೇ, ಆಮೆನ್. ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.